ಇವತ್ತು ಗೊಬ್ಬರ ತೆಗೆಯೋದು. ಒಂದು ವರ್ಷದ್ದು ಗೊಬ್ಬರ ಗುಂಡಿಯಲ್ಲಿ ಗೊಬ್ಬರ ಅಲ್ಲವ ತೆಗೆದು ತೋಟಕ್ಕೆ ಹಾಕೋದು. ಈ ವರ್ಷವ ಕಡಿಮೆ ಜನ, ಇವು 8-10 ಜನ ಬರ್ತಿದ್ದ ತೋಟ ದೂರ ಆಗ್ತು. ಈ ವರ್ಷ ಬರೀ ಒಂದು 6-7 ಜನ ಬಂದು ಅಷ್ಟೇ. ಅದಕ್ಕಾಗಿ ಎಂತಾದರೂ ಕೇಳಿದ್ರೆ 6 ಜನ ಬಂದ ಇವತ್ತು. ಈಗ ಟ್ಯಾಕ್ಟ್ರ್ ಮೇಲೆ ಹಾಕ್ಕೊಂಡು ಟ್ಯಾಕ್ಟ್ರ್ ಹತ್ರ ತೋಟದ ಹತ್ರ ಹಾಕ್ಕೊಂಡು ತೋಟದಿಂದ ಅಲ್ಲಿ ಹೊರೋದು. ಮೊದಲೆಲ್ಲ ಇಲ್ಲಿಂದನೇ ಡೈರೆಕ್ಟ್ ತೋಟಕ್ಕೆ ಹೊರೋದಾಗಿತ್ತು. ಈಗ ಜನ ಕಡಿಮೆ ಹೇಳೋದು, ಈಗ ಟ್ಯಾಕ್ಟ್ರ್ ಮೇಲೆ ಇಡೋದು. ಯಾಂತ್ರಿಕ ಯುಗ ಆಗೋದ್ರ ಎಂತ ಮಾಡಲ್ವ. ಎಂತ ಮಾಡಲು ಗೊತ್ತಿಲ್ಲ. ಶಿಷ್ಯ ಜಾತ್ರೆ ನಡೀತಾ ಇದ್ದು, ನನಗಿಂದ ಜಾತ್ರೆ ಈಗ ತಂಪು ಮಾಡಿದ್ದಾಳಾತು. ಎಂತ ಎಳ್ಳನ ತಂಪು ತಂಪಡ ತಂಪು ಎಳ್ಳ ತಂಪು ಕುಡಿತಾ ಇದ್ದ. ಹೆಸರು ಕಾಳು ಟ್ಯಾಕ್ಟ್ರಿಗೆ ತುಂಬಿ ಆಯ್ತು, ಒಂದು ಲೋಡ್ ಆಯ್ತು. ಈಗ ಹಾಗಾಗಿ ತಂಪು ಕುಡಿದು ಒಂದ್ಸಲ ರೆಸ್ಟ್ ತಗತ್ತ. ಹೌದು ಮರೆ. ರೈತರ ಜೀವನ ಅಂದರೆ ಇದೆಯ, ಒಂದು ವರ್ಷ ಹಂಗೆ ಒಂದು ವರ್ಷ ಹೀಗೆ ಮಾಡ್ಕೊತ ಇದು ಮಾಡೋದು. ಈ ದನ ಎಲ್ಲ ಅಡ್ಡಿಲ್ಲ. ಇನ್ನೊಂದು 4 ವರ್ಷಕ್ಕೆ ನಮ್ಮ ಹತ್ರ ಆಗ್ತಿಲ್ಲ, ದನ ಕಟ್ಟಲ್ಲ, ಗೊಬ್ಬರ ಗುಂಡೆಲ್ಲ ಇರ್ತಿಲ್ಲ. ಕಡೆಗೆಲ್ಲ ಪ್ಯಾಟಲ್ ಸಿಗ್ತಲ್ಲ ಈ ಗೊಬ್ಬರ ಚೀಲ ತಗೊಬಂದು ತೋಟಕ್ಕೆ ಹಾಕೋದೆ ಏನೋ ಕಾಣ್ತು. ನೋಡೋಣ ಯಾವ ಕಾಲು ಬಟ್ಟೋಳಿ ಎಂಥವ್ರು ಮಾಡವಲ್ರ, ಬೆಳೆ ಬರೋಲ್ಲ. ಹೊಸ ಗೊಬ್ಬರವೆಲ್ಲ ಬಟ್ಟುವಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕ್ತಿಲ್ಲ, ಇದೇ ಗೊಬ್ಬರನೇ ಹಾಕೋದೆ. ಗೊಬ್ಬರ ಹೊಟ್ಟಿದ್ದು ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಮಸ್ಕಾರ. ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಂ.